ಮತವನ್ನು ಹೊಂದಿಲ್ಲ ಅಂತಂದ್ರೆ ನಾವು ಮುಂದೆ ಸರ್ಕಾರದಿಂದ ಬರ್ತಕ್ಕಂಥ ಕೇಂದ್ರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಇವುಗಳ ಸವಲತ್ತು ಎಷ್ಟು ಮಟ್ಟಿಗೆ ನಾವು ಸಾಧ್ಯನೋ ಗೊತ್ತಿಲ್ಲ. ಆದರೆ ನಮ್ಮ ಮತದಾರರ ಗುರುತಿನ ಚೀಟಿ ಎಷ್ಟು ಮಹತ್ವವಾಗಿದೆ ಅಂತಂದ್ರೆ, ಇವತ್ತು ಬಸ್ಸಲ್ಲಿ ನಾವು ಹೋಗುವಾಗ ಬಸ್ಸಲ್ಲಿ ಕೇಳ್ತಾ ಇಲ್ಲ. ಅದೇ ಟ್ರೈನಿಗೆ ಹೋಗ್ರಿ, ಫ್ಲೈಟಿಗೆ ಹೋಗ್ರಿ, ಎಲ್ಲೇ ಹೋದ್ರು ಕೂಡ, ಯಾವುದೇ ದೂರ ಹೋಗಿ ಒಳ್ಳೆ ವಸತಿ ಹೋಟೆಲಿಗೆ ಹೋದ್ರು ಕೂಡ ನಿಮ್ಮ ಮತದಾರ ಚೀಟಿಯನ್ನ, ಐಡೆಂಟಿ ಕಾರ್ಡ್ ಅನ್ನ ಕೇಳ್ತಾರೆ. ನೀವು ಯಾವುದೇ ಇಟ್ಕೊಂಡ್ರು ಹೆಚ್ಚಿನ ಪರಿಗಣನೆ ಮಾಡಲ್ಲ. ನಮ್ಮ ಹತ್ರ ಹಲವಾರು ರೀತಿ ಇದು, ನನ್ನ ಹತ್ರ ಬೇರೆ ಥರದ ಗುರುತಿನ ಚೀಟಿಗಳಿದ್ದಾವೆ. ಅವು ಯಾವುದನ್ನು ಕೂಡ ಪರಿಗಣಿಸಲ್ಲ. ಮತದಾರ ಚೀಟಿ ಒಂದು ಕೊಟ್ಟು ಸಾಕು, ಅದರ ಮೇಲೆ ನಮ್ಮ ವಿಳಾಸವನ್ನು ತಗೊಂಡು ಅದಕ್ಕೆ ನಮಗೆ ಏನು ಸವಲತ್ತು ಬೇಕೋ ಅದನ್ನ ಮಾಡಿಕೊಡ್ತಕ್ಕಂಥದ್ದು ಇಡೀ ದೇಶದಲ್ಲಿ ನಡೀತಾ ಇದೆ. ಹೀಗೆ ಇವತ್ತು ಈ ಒಂದು ಎಲ್ಲ ಇಡೀ ದೇಶದಲ್ಲಿ ಮತದಾರರನ್ನ ಜೀರೋ ಮಾಡಿ ಹೊಸದಾಗಿಂದ ಮತದಾರರಿಗೆ ಮಾಡ್ತಾ ಇದ್ದಾರೋ, ಅದರ ಸರಿಯಾದ ಒಂದು ಮಾಹಿತಿನ ಈಗಾಗಲೇ ತಾವು ಪಡೆದಿರ್ಬೋದು ಮತ್ತು ಅದು ಆಗಬಾರ್ದು. ಪ್ರತಿಯೊಬ್ಬನು ಮತವನ್ನು ಹೊಂದಬೇಕು ಇಚ್ಛೆ ನಮ್ಮೆಲ್ಲರೂ ಕೂಡ ಹಾವು. ಆದರೆ ಅವ್ರೇನು ಇನ್ನು ಕೆಲವೇ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಪ್ರಾದೇಶಿಕ ಪಕ್ಷಗಳು ಇದ್ದಾವೋ, ಅವುಗಳನ್ನು ಕೂಡ ನಾವು ನಮ್ಮ ಕಪಿಮುಷ್ಟಿ ತಗೊಳ್ಬೇಕು ಅನ್ನೋಂಥ ಭಾವನೆಯಲ್ಲಿ ಹಿಂದೆ ನಡೆದಿರ್ತಕ್ಕಂಥ ಪಶ್ಚಿಮ ಬಂಗಾಳ ಎಲೆಕ್ಷನ್ ಬೀದಿ ಚೀಫ್ ಮಿನಿಸ್ಟರ್ ಇದ್ರು. ಹಲವಾರು ವರ್ಷಗಳ ಕಾಲ ಚೀಫ್ ಮಿನಿಸ್ಟರ್ ಆಗಿ ಅನೇಕ ರೀತಿ ಒಳ್ಳೆಯ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಚೀಫ್ ಮಿನಿಸ್ಟರ್ ನಾವು ಸೋಲಿಸಬೇಕು ಅಂತ ವಿಚಾರದಲ್ಲಿ ಬಹಳಷ್ಟು ಹಳ್ಳಿ ಕಡೆ ಬಹಳಷ್ಟು ಮತವನ್ನು ಪಡೆದುಬಿಡ್ತಾರೆ. ಸುಮಾರು 56 ಅಡಿಯಲ್ಲಿ ನಿಮ್ಮ ಬೂತಲ್ಲಿರ್ತಕ್ಕಂಥ ಇಡೀ ರಾಜ್ಯದಲ್ಲಿ ಕೂಡ ನಿಮ್ಮ ಬೂತಿನ ಜವಾಬ್ದಾರಿನ ಹೊಂದಿರತಕ್ಕಂಥ ಬೂತಿನ ಅಧ್ಯಕ್ಷರು, ಘಟಕಾಧ್ಯಕ್ಷರು ಮತ್ತು PLO ಅವರೆಲ್ಲರೂ ಕೂಡ ಇದೇ ರೀತಿ ಸಭೆಯನ್ನು ಮಾಡಿ ಅವರು ಸರಿಯಾದ ಮಾಹಿತಿಯನ್ನು ಕೊಟ್ಟು ಅವರವರ ಬೂತ್ ವ್ಯಾಪ್ತಿಯಲ್ಲಿ ಮನೆ ಹೋಗಿ ಅವರು ಇದನ್ನ ಮತಚೀಟಿಯನ್ನು ಮಾಡ್ಕೊಂಡಿದ್ದಾರೆ ಇಲ್ವೋ ಅನ್ನೋಂಥ ಪರಿಶೀಲನೆ ಮಾಡ್ತಕ್ಕಂಥ ಜವಾಬ್ದಾರಿ ಇಡೀ ರಾಜ್ಯದಲ್ಲೂ ಕೂಡ ಎಲ್ಲ ಕಾಂಗ್ರೆಸ್ಸರು ಜವಾಬ್ದಾರಿ ಹೊಂದಂಥವ್ರು ಕೂಡ ಮಾಡಬೇಕು ಅಂತ ಸಂದೇಶವನ್ನ ಮೊನ್ನೆ ನಡೆತಕ್ಕಂಥ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರೂ ಹೇಳಿರುವಂತಹ ಆ ನಿಟ್ಟಿನಲ್ಲಿ ಆ ಸಭೆಯಲ್ಲಿ ರಾಜ್ಯ ಸಮಿತಿಯಲ್ಲಿ ಕೂಡ ನನ್ನನ್ನು ಹಾಕಿದ್ದಾರೆ. ರಾಜ್ಯ